ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾವುದೇ ತರಕಾರಿ ಬಳಸದೆ ಕೇವಲ 4 ಟೊಮೆಟೊ ಬಳಸಿ ಮಾಡಬಹುದಾದ ತುಂಬ ಟೇಸ್ಟಿಯಾದ ಕುರ್ಮಾ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬಿರಿಯಾನಿ, ಗೀ ರೈಸ್, ಚಪಾತಿ, ಪೂರಿ, ದೋಸೆ, ಪ್ಲೇನ್ ರೈಸ್ ಎಲ್ಲದಕ್ಕೂ ಇದು ಸೂಟ್ ಆಗ್ತದೆ. ಇದಕ್ಕೆ ನಾವು ಆಲ್ ಇನ್ ಒನ್ ಕುರ್ಮಾ ಅಂತಲೇ ಹೇಳ್ಬೋದು. ತುಂಬ ಈಸಿ ಹಾಗೂ ಸರಳವಾಗಿ ತಯಾರಾಗುವಂಥದ್ದು. ಸೊ ರೆಸಿಪಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಒಂದು 2 ಸ್ಪೂನಷ್ಟು ಹುರಿಗಡಲೆ ಕಾಳು, 3 ಸ್ಪೂನ್ ತೆಂಗಿನ ತುರಿ, ಒಂದು 10 ಗೋಡಂಬಿ ಇವಿಷ್ಟನ್ನು ಸೇರಿಸಿ ನೀರು ಹಾಕಿ ರುಬ್ಬಿಕೊಳ್ಬೇಕು. ಸ್ಮೂತಾಗಿ ಪೇಸ್ಟ್ ಮಾಡಬೇಕು ಹಾಗೂ ಇದನ್ನು ಪಕ್ಕಕ್ಕಿಡುವ. ಈಗ ಕಡಾಯಿಯಲ್ಲಿ 3 ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಒಂದು 2 ಸಣ್ಣಗೆ ಹೆಚ್ಚಿಟ್ಟ ನೀರುಳ್ಳಿಯನ್ನು ಸೇರಿಸಿ ಹುರ್ಕೊಳ್ಳುವ. ನೀರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ನಾವು ಅದನ್ನು ಹುರ್ಕೊಳ್ಬೇಕು. ಇದು ಹುರಿತಾ ಇರುವಾಗ ಇದರಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿದು ಪೇಸ್ಟನ್ನು ಸೇರಿಸಬೇಕು. ನೀರುಳ್ಳಿ ಹಾಗೂ ಈ ಶುಂಠಿ ಬೆಳ್ಳುಳ್ಳಿದು ರಾ ಸ್ಮೆಲ್ ಹೋಗುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ಒಂದು 4 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟದನ್ನು ಇಲ್ಲಿಟ್ಟಿದ್ದೇನೆ. ಇದನ್ನು ಕೂಡ ನೀರುಳ್ಳಿ ಜೊತೆಗೆ ಸೇರಿಸಿ ಹುರ್ಕೊಳ್ಬೇಕು. ಟೊಮೆಟೊ ನೀರುಳ್ಳಿ ಜೊತೆಗೆ ಫ್ರೈ ಮಾಡ್ತಾ ಇರುವಾಗ ಸ್ವಲ್ಪ ಉಪ್ಪನ್ನು ಸೇರಿಸುವ. ಟೊಮೆಟೊ ಬೇಗ ಫ್ರೈ ಆಗ್ತದೆ. ಇದನ್ನಿಲ್ಲಿ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ನಾವು ಬೇಯಿಸಿಕೊಳ್ಬೇಕು. ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಒಂದು 5 ನಿಮಿಷ ಇದು ಫ್ರೈ ಆಗಿದೆ. ಇಷ್ಟಾಗುವಾಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ, 3/4 ಸ್ಪೂನಷ್ಟು ಅಚ್ಚಕಾರದ ಹುಡಿ, 1 ಸ್ಪೂನ್ ಕೊತ್ತಂಬರಿ ಹುಡಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿಯನ್ನು ಸೇರಿಸುವ. ಹುಡಿಗಳು ಸೇರಿಸಿದ ನಂತರ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಅರ್ಧದಿಂದ 1 ನಿಮಿಷ ಫ್ರೈ ಮಾಡಿದ ನಂತರ ನಾವು ಆಗಲೇ ರುಬ್ಬಿಟ್ಟ ಗೇರು ಬೀಜ ಹಾಗೂ ತೆಂಗಿನ ತುರಿದು ಪೇಸ್ಟ್ ಇದೆಯಲ್ಲ ಅದನ್ನು ಸೇರಿಸಿಕೊಳ್ಳುವ. ಸಾಧಾರಣ 1ರಿಂದ 1.5 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಹಾಗೂ ಸೀಳಿದ ಒಂದು 4 ಹಸಿಮೆಣಸಿನಕಾಯಿ, ರುಚಿಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೂ ಮೀಡಿಯಂ ಉರಿಯಲ್ಲಿ ಇದನ್ನು ಕುದಿಸಿಕೊಳ್ಳುವ. ಇದು ಕುದೀತಾ ಇರುವಾಗ ಇದರ ಒಗ್ಗರಣೆಗೆ ತಯಾರು ಮಾಡೋಣ. ಒಂದು ಚಿಕ್ಕ ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ. ತುಪ್ಪ ಬಿಸಿಯಾದ ತಕ್ಷಣ ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅಚ್ಚಕಾರದ ಹುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಸೇರಿಸಿ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. 1 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳುವ. ಈ ಬದಿ ನೋಡಿ, ಈ ಮಸಾಲೆ ಇದೆಯಲ್ಲ ಸಾಧಾರಣ ಒಂದು 7-8 ನಿಮಿಷಗಳ ಕಾಲ ಕುದಿಸಿದ್ದೇನೆ. ಗ್ರೇವಿ ನೋಡಿ ಒಳ್ಳೆ ಕುದೀತಾ ಇದೆ. ತೆಂಗಿನ ತುರಿ ಹಾಗೂ ಕ್ಯಾಶ್ಯೂವನ್ನು ಪೇಸ್ಟ್ ಮಾಡಿ ಸೇರಿಸಿರುವುದರಿಂದ ಥಿಕ್ನೆಸ್ ಕೂಡ ಬಂದಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈಗ 1 ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಕೈಯಿಂದ ಕ್ರಷ್ ಮಾಡಿ ಇದಕ್ಕೆ ಸೇರಿಸಿ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೂ ತಯಾರಿಸಿದ ಒಗ್ಗರಣೆ ಇದೆಯಲ್ಲ ಇದರಲ್ಲಿ ಸೇರಿಸುವ. ಈ ಕೂರ್ಮ ಇದೆಯಲ್ಲ ತುಂಬ ಟೇಸ್ಟಿ ಹಾಗೂ ಫ್ಲೇವರ್ಫುಲ್ ಆಗಿರ್ತದೆ. ಯಾವುದ್ರ ಜೊತೆಗೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಗೀ ರೈಸ್, ಪೂರಿ, ಚಪಾತಿ, ದೋಸೆ, ಇಡ್ಲಿ, ಪ್ಲೇನ್ ರೈಸ್ ಜೊತೆಗೆ ಬೆಸ್ಟ್ ಸೂಟ್ ಆಗ್ತದೆ. ಸೊ ಈ ಸಿಂಪಲ್ ಆದ ಟೇಸ್ಟಿಯಾದ ಕೂರ್ಮವನ್ನು ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.